ಸರ್, ಇವತ್ತು ಸೆಂಟ್ರಲ್ ಚುನಾವಣಾ ಸಮಿತಿ ಸಭೆ ಇದೆ. ಕರ್ನಾಟಕ ಲಿಸ್ಟ್ ಬಿಡುಗಡೆ ಆಗ್ಬೋದು ಅನ್ಸುತ್ತೆ ಸರ್ ಇವತ್ತು? ಗೊತ್ತಿಲ್ಲ ನನಗೆ, ಯಾಕೆಂದರೆ ಎರಡು ಮೀಟಿಂಗ್ ಆಗಿದ್ದಾವೆ ನಮ್ಮಲ್ಲಿ. ಸುರ್ಜಿವಾಲ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಅಲ್ಲಿನ ಉಸ್ತುವಾರಿ ಒಬ್ಬರನ್ನ ನೇಮಕ ಮಾಡಿದ್ದಾರೆ ಸ್ಕ್ರೀನಿಂಗ್ ಕಮಿಟಿಗೆ. ಅವರು ಮೀಟಿಂಗ್ ಮಾಡಿದ್ದಾರೆ, ಈಗಾಗಲೇ 2 ಮೀಟಿಂಗ್ ಮಾಡಿದ್ದಾರೆ. ಇವತ್ತು ನಾಳೆಗೆ ಅಂತಿಮಗೊಳಿಸ್ತಾರೆ. ಅದು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಹೋಗ್ಬೇಕು. ಮತ್ತೆ ಡೆಲ್ಲಿನಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಆಗುತ್ತೆ, ACC ಅಧ್ಯಕ್ಷರ ನೇತೃತ್ವದಲ್ಲಿ 16 ಜನ ಏನೋ ಇದ್ದಾರೆ. ಅದು ಅಲ್ಲಿ ಕ್ಲಿಯರ್ ಆದಾಗ ಮಾತ್ರ ಅಧಿಕೃತವಾಗಿ ಪ್ರಕಟಣೆ ಮಾಡ್ತಾರೆ. ರಾಜ್ಯದಲ್ಲಿ 9ನೇ ತಾರೀಕು ಮೀಟಿಂಗ್ ಇದೆ ಅಂತ ಹೇಳ್ತಾರೆ. ಅಲ್ಲ, ಇವೆಲ್ಲ ಪ್ರಿಲಿಮಿನರೀಸು, ಇವೆಲ್ಲ ಸ್ಕ್ರೀನಿಂಗು ಮತ್ತೆ ಇದೆಲ್ಲ ಫೈನಲ್ ಮಾಡ್ಕೊಂಡು ಅಲ್ಲಿಗೆ ತಗೊಂಡು ಹೋಗ್ತಾರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ. ನಮ್ಮ ರಾಜ್ಯದಿಂದ ಜಾರ್ಜ್ ಅವರು ಇದ್ದಾರೆ ಅದರಲ್ಲಿ. ಆಮೇಲೆ ನಮ್ಮವರೇ ಅಧ್ಯಕ್ಷರಾಗಿರೋದ್ರಿಂದ ಸ್ವಲ್ಪ ಈಸಿ, ಬೇಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. 15 ಜನ ಲಿಸ್ಟ್ ಇರ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಕರ್ನಾಟಕದಿಂದ. ಇಲ್ಲ, ಅವ್ರೇನು ಒಟ್ಟಿಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು, ಎಲ್ಲ ಒಂದೇ ಲಿಸ್ಟ್ ಅಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ. ಬಟ್ ಕೆಲವೆಲ್ಲ ಏನಾದ್ರು ಇನ್ನೂ ಅಂತಿಮವಾಗಿ ತೀರ್ಮಾನಗಳಾಗದೇ ಇದ್ರೆ, ಯಾಕೆಂದ್ರೆ ನಮ್ಗೆ ಬೇರೆ ಪಕ್ಷದಿಂದ ಬರೋರು ಇದ್ದಾರೆ, ಅಂತವ್ರಿಗೆ ಏನಾದ್ರು ಕನ್ಸಿಡರೇಷನ್ ಇದ್ರೆ ಅದನ್ನ ಹೋಲ್ಡ್ ಮಾಡ್ತಾರೆ. ಅದರಿಂದ ಒಂದೇ ಸರಿ ಆಗ್ಬೋದು, ಇಲ್ಲ ಎರಡನೇ ಲಿಸ್ಟ್ ಅಂತ ಏನಾದ್ರು ಆಗ್ಬೋದು. ಸರ್, ಇವತ್ತು ಸೆಂಟ್ರಲ್ ಚುನಾವಣಾ ಸಮಿತಿ ಸಭೆ ಇದೆ. ಕರ್ನಾಟಕ ಲಿಸ್ಟ್ ಬಿಡುಗಡೆ ಆಗ್ಬೋದು ಅನ್ಸುತ್ತೆ ಸರ್ ಇವತ್ತು? ಗೊತ್ತಿಲ್ಲ ನನಗೆ, ಯಾಕೆಂದ್ರೆ ಎರಡು ಮೀಟಿಂಗ್ ಆಗಿದ್ದಾವೆ ನಮ್ಮಲ್ಲಿ. ಸುರ್ಜಿವಾಲ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಅಲ್ಲಿನ ಉಸ್ತುವಾರಿ ಒಬ್ಬರನ್ನ ನೇಮಕ ಮಾಡಿದ್ದಾರೆ ಸ್ಕ್ರೀನಿಂಗ್ ಕಮಿಟಿಗೆ. ಅವರು ಮೀಟಿಂಗ್ ಮಾಡಿದ್ದಾರೆ, ಈಗಾಗಲೇ 2 ಮೀಟಿಂಗ್ ಮಾಡಿದ್ದಾರೆ. ಇವತ್ತು ನಾಳೆಗೆ ಅಂತಿಮಗೊಳಿಸ್ತಾರೆ. ಅದು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಹೋಗ್ಬೇಕು. ಮತ್ತೆ ಡೆಲ್ಲಿನಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಆಗುತ್ತೆ, ACC ಅಧ್ಯಕ್ಷರ ನೇತೃತ್ವದಲ್ಲಿ 16 ಜನ ಏನೋ ಇದ್ದಾರೆ. ಅದು ಅಲ್ಲಿ ಕ್ಲಿಯರ್ ಆದಾಗ ಮಾತ್ರ ಅಧಿಕೃತವಾಗಿ ಪ್ರಕಟಣೆ ಮಾಡ್ತಾರೆ. ರಾಜ್ಯದಲ್ಲಿ 9ನೇ ತಾರೀಕು ಮೀಟಿಂಗ್ ಇದೆ ಅಂತ ಹೇಳ್ತಾರೆ. ಅಲ್ಲ, ಇವೆಲ್ಲ ಪ್ರಿಲಿಮಿನರೀಸು, ಇವೆಲ್ಲ ಸ್ಕ್ರೀನಿಂಗು ಮತ್ತೆ ಇದೆಲ್ಲ ಫೈನಲ್ ಮಾಡ್ಕೊಂಡು ಅಲ್ಲಿಗೆ ತಗೊಂಡು ಹೋಗ್ತಾರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ. ನಮ್ಮ ರಾಜ್ಯದಿಂದ ಜಾರ್ಜ್ ಅವರು ಇದ್ದಾರೆ ಅದರಲ್ಲಿ. ಆಮೇಲೆ ನಮ್ಮವರೇ ಅಧ್ಯಕ್ಷರಾಗಿರೋದ್ರಿಂದ ಸ್ವಲ್ಪ ಈಸಿ, ಬೇಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. 15 ಜನ ಲಿಸ್ಟ್ ಇರ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಕರ್ನಾಟಕದಿಂದ. ಇಲ್ಲ, ಅವ್ರೇನು ಒಟ್ಟಿಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು, ಎಲ್ಲ ಒಂದೇ ಲಿಸ್ಟ್ ಅಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ. ಬಟ್ ಕೆಲವೆಲ್ಲ ಏನಾದ್ರು ಇನ್ನೂ ಅಂತಿಮವಾಗಿ ತೀರ್ಮಾನಗಳಾಗದೇ ಇದ್ರೆ, ಯಾಕೆಂದ್ರೆ ನಮ್ಗೆ ಬೇರೆ ಪಕ್ಷದಿಂದ ಬರೋರು ಇದ್ದಾರೆ, ಅಂತವ್ರಿಗೆ ಏನಾದ್ರು ಕನ್ಸಿಡರೇಷನ್ ಇದ್ರೆ ಅದನ್ನ ಹೋಲ್ಡ್ ಮಾಡ್ತಾರೆ. ಅದರಿಂದ ಒಂದೇ ಸರಿ ಆಗ್ಬೋದು, ಇಲ್ಲ ಎರಡನೇ ಲಿಸ್ಟ್ ಅಂತ ಏನಾದ್ರು ಆಗ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.